ನಿದ್ರೆಗೆ ಜಾರಿದ್ದಾರೆ ಆರ್ಥಿಕ ತಜ್ಞ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್. ಅವರಿಗೆ ದೇಶಾದ್ಯಂತ ನಾಯಕರುಗಳು, ಅಭಿಮಾನಿಗಳು ಕಣ್ಣೀರ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನಿಗಮ್ಬೋಧ್ ಘಾಟ್ನತ್ತ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. 3 ಸೇನೆಗಳ ಮುಖ್ಯಸ್ಥರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. ಸೇನಾ ಗೌರವಗಳನ್ನು ಸಲ್ಲಿಸಲಿದ್ದಾರೆ. ನಿಗಮ್ಬೋಧ್ ಘಾಟ್ನತ್ತ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಸಿಖ್ ಧರ್ಮಗುರುಗಳಾಗಿರ್ತಕ್ಕಂಥ ಬಲ್ಬೀರ್ ಸಿಂಗ್ ಜಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬಲ್ಬೀರ್ ಸಿಂಗ್ ಜಿ ಅವರೇ. ನಮಸ್ಕಾರ ಮೇಡಮ್. ನಮ್ಮ ಅಧ್ಯಕ್ಷ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಬಲ್ಬೀರ್ ಸಿಂಗ್ ನಮ್ಮ ಹೆಸರು. ನಮ್ಮಲ್ಲಿ ಭಾಳ ದುಃಖಿ ಆಯಿತು, ಮನಮೋಹನ್ ಸಿಂಗ್ ಜಿರ್ದು ಡೆತ್ ಆಗಿದೆ. ಓಕೆ, ಈಗ ಸಿಖ್ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ಅಂತಂದರೆ ಯಾವ ರೀತಿನಲ್ಲಿ ನೆರವೇರುತ್ತೆ? ಯಾವೆಲ್ಲ ಪ್ರೊಸೀಜರ್ಸ್, ಯಾವೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ? ನಮ್ಮ ಮೇಡಮ್ ಗುರು ಗ್ರಂಥ್ ಸಾಹೇಬ್ದು ಅರ್ದಾಸ್ ಮಾಡಿ ಎಲ್ಲ ಅದು ಸಂಸ್ಕಾರ ಹೋಯ್ತಾರೆ, ಶಮಶಾನ್ ಘಾಟ್ಗೆ ಹೋಯ್ತಾರೆ. ಅಲ್ಲಿ ಎಲ್ಲ ಸಂಸ್ಕಾರ ಮಾಡ್ತಾರೆ ಅವ್ರದ್ದು. ಮತ್ತು ಆಗಿನಂಕ ಅವ್ರದ್ದು ಎಲ್ಲ ರೀತೆಲ್ಲ ತೊಗೊಂಡು ಗಂಗಾಗಿಯಲ್ಲಿ ಹಂಗೆ ಹಾಕ್ಬಿಡ್ತೀರಿ, ಹಂಗೆ ಮಾಡ್ತೀರಿ ಮೇಡಮ್. ಮತ್ತು ಆಮೇಲೆ ಆಗಿನಂಕ ನಮ್ಮ ಗ್ರಂಥ್ ಸಾಬ್ ಅಖಂಡ್ ಪಾಠ ಮಾಡ್ತಾರೆ, ಅರ್ದಾಸ್ ಮಾಡಿ ಹಿಂಗೆ ಮಾಡ್ತಾರೆ. ಇದು ರೀತಿ ಎಲ್ಲ ಎಷ್ಟು ದಿನಗಳವರೆಗೆ ಆಚರಣೆ ಇರುತ್ತೆ? ಅಂದರೆ ಇವತ್ತಿನ ನಂತರ ಇನ್ನೆಷ್ಟು ದಿನದವರೆಗೆ ಇದೆಲ್ಲ ಪ್ರಕ್ರಿಯೆ ಮಾಡಬೇಕಾಗತ್ತೆ? ಅದು ಎಲ್ಲ ಮನುಷ್ಯ 3 ದಿನದಾಗ ಮಾಡ್ತಾರೆ, 10 ಡೇಸ್ದಾಗ ಮಾಡ್ತಾರೆ, 15 ಡೇಸ್ ಹೆಂಗನ ಮಾಡ್ತಾರೆ ಮೇಡಮ್. ಎಲ್ಲ ಅವ್ರು ಹೆಂಗೆ ಸವಲತ್ತು ಸಿಗ್ತದ ಅಲ್ಲಿ ಮಾಡ್ತಾರೆ. ಗುರುದ್ವಾರದಾಗ ಮಾಡ್ತಾರೆ ಎಲ್ಲ ಇದು ರೀತಿ. ಓಕೆ, ಗುರುಗ್ರಂಥ ಸಾಹಿಬ್ದು ಪಠಣ ಇರುತ್ತಾ? ಅದನ್ನು ಓದ್ತಾರಾ, ರಿಸೈಟ್ ಮಾಡ್ತಾರಾ, ಏನೆಲ್ಲ ಇರುತ್ತೆ? ಹಾಂ, ಪಟ್ನಾ ಇಡ್ತಾರೆ. ಹಾಂ ಮೇಡಮ್. ಹಾಂ, 40 ಅದೇ ಪಟ್ನಾ ಇಡ್ತಾರೆ. 48 ಅವರ್ಸ್ ಅದು ಗುರು ಗ್ರಂಥ್ ಸಾಬ್ ಎಲ್ಲ ರೀಡ್ ಮಾಡ್ತಾರೆ. ಅಲ್ಲಿ ಮಾಡಿ ಅರ್ದಾಸ್ ಮಾಡಿ ಎಲ್ಲರಿಗೆ ಲಂಗರ್ ಊಟ ವ್ಯವಸ್ಥೆ ಎಲ್ಲ ಇಡ್ತಾರೆ, ಹಂಗೆ ಮಾಡ್ತಾರೆ ಮೇಡಮ್. ಓಕೆ, ಆಮೇಲೆ ಈ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಯಾವುದೇ ಒಬ್ಬ ಸಿಖ್ ವ್ಯಕ್ತಿಗೆ ಕಿರ್ಪಾನ್, ಖಡ್ಗ ಅವೆಲ್ಲವೂ ಕೂಡ ಇರಬೇಕು ಅಂತ, ಅದು 5 ಖ ಏನಿದೆ ಅವೆಲ್ಲವೂ ಇರಬೇಕು ಅಂತ ಹೇಳ್ತಾರೆ. ಯಾವೆಲ್ಲ ಇರಬೇಕು? ಅದು ಇರ್ತಾರೆ, ಎಲ್ಲ ಇರ್ತಾರೆ ಮೇಡಮ್. ಡೀಟೇಲ್ ಆಗಿ ಹೇಳಿ ಸರ್ ಅದ್ರ ಬಗ್ಗೆ. ಅದು ಇರ್ತಾರೆ ಮೇಡಮ್, ಎಲ್ಲ ಇರಬೇಕು. ಕಳ ಕಂಗ ಕಿರ್ಪಾನ್, ಕಚ್ಚಾ, ಕೇಸ್ ಎಲ್ಲ ಇರಬೇಕು. ಅದು ಹಂಗೆ ಇರ್ತಾರೆ. ಓಕೆ, ಸೊ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸಿಖ್ ಸಮಾಜಕ್ಕೂ ಕೂಡ, ಭಾರತಕ್ಕಂತೂ ಇಡೀ ಭಾರತವೇ ಒಂದು ರೀತಿಯಲ್ಲಿ ಹೆಮ್ಮೆ ಪಡಬಹುದಾದಂತಹ ಪ್ರಧಾನಿ ಮತ್ತು ಸಿಖ್ ಸಮುದಾಯದಿಂದ ಬಂದು ಮೊದಲ ಬಾರಿಗೆ ಪ್ರಧಾನಿ ಆದಂಥವರು, ಮೊದಲ ಸಿಖ್ ಪ್ರಧಾನಿ ಭಾರತಕ್ಕೆ. ಏನು ಹೇಳೋಕೆ ಬಯಸ್ತೀರಿ ಅವ್ರ ಬಗ್ಗೆ? ಫಸ್ಟ್ ಎಸ್ ಮೇಡಮ್, ಅವ್ರು ಭಾಳ ಕೆಲಸ ಮಾಡಿದೆ, ಎಕನಾಮಿಕ್ ಡೆವಲಪ್ ಮಾಡಿದೆ ನಮ್ಮ ದೇಶದಾಗ. ಅವ್ರು ಪ್ರೈಮ್ ಮಿನಿಸ್ಟರ್ ಇತ್ತಾಗ ಹೋಗತ್ತು ಭಾಳ ಡೆವಲಪ್ ಮಾಡಿದ್ದೆ ಅವ್ರು ಮೇಡಮ್. ಅವ್ರು ಬೀದರ್ಗೆ ಕೂಡ ಭೇಟಿ ಆಗಿದ್ದೆ. ಅವ್ರು ಇಲ್ಲಿ ಬಂದು ಗುರುದ್ವಾರ ದರ್ಶನ ಮಾಡಿ ಹೋಗಿದ್ದೆ ಇಲ್ಲಿ. ಓಕೆ, ಧನ್ಯವಾದಗಳು ಬಲ್ಬೀರ್ ಸಿಂಗ್ ಜಿ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ನಿಗಮ್ಬೋಧ್ ಘಾಟ್ನತ್ತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಯಾತ್ರೆ ಸಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಗಮ್ಬೋಧ್ ಘಾಟ್ ತಲುಪಲಾಗುತ್ತೆ.
ಆ ನಂತರ ಅಲ್ಲಿ 11:45 ವೇಳೆಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತ ಹೇಳಲಾಗ್ತಾ ಇದೆ. 3 ಸೇನೆಗಳ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ, ಸೇನಾ ಗೌರವವನ್ನು ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ನ ಅನೇಕ ಮುಖಂಡರುಗಳು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಮುಖಂಡರು, ಬಹುತೇಕ ಎಲ್ಲ ಮುಖಂಡರು ಅಲ್ಲಿ ಬಂದು ನೆರೆದಿರ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹಿತೈಷಿಗಳು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಂದು ಸ್ಮಾರಕವನ್ನು ಮಾಡುವ ಚಿಂತನೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ರೀತಿಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಅಂತಲೇ ಜಾಗ ಕೇಳಿದ್ದಾರೆ. ಮಾಜಿ ಪ್ರಧಾನಿಗಳಾದ್ದರಿಂದ ಸ್ಮಾರಕ ಮಾಡಬಹುದು ಅಂತ ಹೇಳಿ ಅಷ್ಟು ದೊಡ್ಡ ಜಾಗದಲ್ಲೇ ಅಂತ್ಯಕ್ರಿಯೆ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಈ ನಿಗಂಬೋಧ್ ಘಾಟ್ ಯಮುನಾ ತಟದಲ್ಲಿ ಇರ್ತಕ್ಕಂಥ ಘಾಟ್ ಇದು. ಇಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬದುಕಿನ ಕುರಿತಾದ, ಅವರ ರಾಜಕೀಯ ಆಡಳಿತದ ಕುರಿತಾದ, ಅವರ ನಿರ್ಣಯಗಳ ಕುರಿತಾದ ಸಾಕಷ್ಟು ಚರ್ಚೆಗಳು ನಡೆದವು. ಜಗತ್ತಿನಾದ್ಯಂತ ಸಾಕಷ್ಟು ಜನ ಈ ಘಟನಾವಳಿಗಳನ್ನು ಮೆಲುಕು ಹಾಕಿದರು. ಡಾಕ್ಟರ್ ಸಿಂಗ್ ಆರ್ಥಿಕತೆಯ ಕಿಂಗ್ ಅಂತಾನೆ ಕರಿತಾ ಇದ್ರು. ಯಾಕಂತಂದ್ರೆ ಭಾರತದ ಆರ್ಥಿಕತೆಗೆ ಹೊಸ ಚೈತನ್ಯವನ್ನು ಕೊಟ್ಟಂಥವರು, ಉದಾರೀಕರಣ ನೀತಿಯ ಪಿತಾಮಹ ಅಂತ ಹೇಳ್ತಾ ಇದ್ರು. ಉದಾರೀಕರಣಕ್ಕೆ ಭಾರತದ ಬಾಗಿಲನ್ನು ತೆರೆದಂಥವರು, ಖಾಸಗೀಕರಣಕ್ಕೂ ಕೂಡ ಹಾಗೇನೆ ಜಾಗತೀಕರಣಕ್ಕೂ ಕೂಡ ಮುನ್ನುಡಿಯನ್ನು ಬರೆದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್. ನರೇಗಾ ಉದ್ಯೋಗದಾತ, ನರೇಗಾ ಯೋಜನೆಯ ಮೂಲಕ ತಳವರ್ಗದ ಜನರ ಬದುಕುಗಳನ್ನು ಸುಧಾರಿಸುವ ಮಹತ್ವದ ನಿರ್ಣಯವನ್ನು ಕೈಗೊಂಡಂಥವರು. ಹಾಗೆಯೇ ಮಾಹಿತಿ ಹಕ್ಕು ಮೂಲಕ ಜನರಿಗೆ ಮಾಹಿತಿ